ಈ ವಿಡಿಯೋ ನಮ್ಮ ಗೃಹಿಣಿಯರಿಗಾಗಿ. ಕೆಲವು ಮಹಿಳೆಯರಿಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ, ಸಿಸೇರಿಯನ್ ಆಗಿ ಮಗು ತೆಗೆದಿರ್ತಾರೆ. ಆ ಥರ ಸಿಸೇರಿಯನ್ ಆಗಿರೋ ಮಹಿಳೆಯರಿಗೆ ಹೊಟ್ಟೆ ಕಟ್ಟಕ್ಕೆ ಬರೋದಿಲ್ಲ. ನಾರ್ಮಲ್ ಆದವರಿಗೆ ಮಾತ್ರ ಹೊಟ್ಟೆ ಕಟ್ಬೋದು. ಹಾಗಾಗಿ ಹೊಟ್ಟೆ ಕಟ್ಟದಿರ ಡೆಲಿವರಿ ಟೈಮಲ್ಲಿ ಬಂದಿರುವ ಹೊಟ್ಟೆ ಕಡಿಮೆ ಮಾಡಿಕೊಳ್ಳೋದು ತುಂಬ ಕಷ್ಟ ನಮ್ಮ ಮಹಿಳೆಯರಿಗೆ. ಹಾಗಾಗಿ ಎಷ್ಟೇ ಡಯಟ್ಗಳು ಮಾಡಿದರೂ ಹೊಟ್ಟೆ ಮಾತ್ರ ಕಡಿಮೆ ಆಗೋದಿಲ್ಲ. ನೋಡಿ, ಸೀರೆಗಳು ಉಟ್ಕೊಂಡಾಗ ನಮಗೆ ಹೊಟ್ಟೆ ಜಾಸ್ತಿ ಕಾಣಿಸುತ್ತೆ, ಡ್ರೆಸ್ಗಳು ಹಾಕಿದಾಗ ಹೊಟ್ಟೆ ಜಾಸ್ತಿ ಕಾಣುತ್ತೆ ಅನ್ನೋದಾದರೆ ಈ ರೀತಿ ಐಡಿಯಾ ಮಾಡ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಟಾಲ್ಕನ್ ಪೌಡರ್, ಪಾಂಡ್ಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಡುಗೆ ಮನೆಗಳಲ್ಲಿ ಅಥವಾ ಹಾಲಲ್ಲಿ ಈ ಸಣ್ಣ ಸಣ್ಣ ಇರುವೆಗಳು, ಕೆಂಪು ಇರುವೆಗಳು ಬರುತ್ತಲ್ಲ, ಅಂಥ ಇರುವೆಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನೋಡಿ, ಎಲ್ಲ ಕೆಲಸಗಳು ಮುಗಿದಾದ ಮೇಲೆ ಈ ಜಾಗದಲ್ಲಿ ಕೆಂಪು ಇರುವೆ ಇದೆ ಅನ್ನೋದಂತ ಗೊತ್ತಾದರೆ ನೋಡಿ, ಈ ಪೌಡರನ್ನು ಸ್ವಲ್ಪನೇ ಈ ಥರ ಸ್ವಲ್ಪನೇ ಉದುರಿಸ್ಕೊಂಬಿಡಿ. ನೀವು ನೈಟಲ್ಲಿ ಈ ಕೆಲಸವನ್ನು ಮಾಡಿದರೆ ಬೆಳಗ್ಗೆ ಇರುವೆಗಳಿರೋದಿಲ್ಲ. ಹೀಗೆ ಎಲ್ಲಿ ಜಾಸ್ತಿ ಇರುವೆಗಳಿರುತ್ತೋ ಅಲ್ಲಿ ಈ ಪೌಡರನ್ನು ಆವಾಗವಾಗ ಹಾಕ್ಕೊಳ್ತಾ ಇದ್ದರೆ ಒಂದು ದಿವಸ ಕೂಡ ಇರುವೆ ಮತ್ತೆ ಬರೋದಿಲ್ಲ. ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಮಚದಷ್ಟು ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ವಿಮ್ ಲಿಕ್ವಿಡ್, ಪ್ರಿಲ್ ಲಿಕ್ವಿಡ್, ಯಾವ್ದು ಲಿಕ್ವಿಡ್ ಇದೆ, ಪಾತ್ರೆ ಲಿಕ್ವಿಡ್, ಅದನ್ನು ಒಂದು 2 ಚಮಚದಷ್ಟು ಹಾಕ್ಕೊಳ್ಳಿ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿರುವ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು, ಕರಗಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಉಪ್ಪೆಲ್ಲ ಕರಗಿದೆ. ಈಗ ಒಂದು ಅರ್ಧ ಲೋಟದಷ್ಟು ವೆನಿಗರು, ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ವಿಮ್ ಲಿಕ್ವಿಡನ್ನು ಪಾತ್ರೆ ತೊಳೆಯೋಕ್ಕೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಿಕ್ಸ್ ಮಾಡಿ ಒಂದು ಬಾಟಲಲ್ಲಿ ಹಾಕ್ಕೊಳ್ಳಿ. ಯಾವುದಾದ್ರು ಖಾಲಿ ಇರುವ ವಿಮ್ ಬಾಟಲ್ ಅಥವಾ ಪ್ರಿಲ್ ಬಾಟಲಲ್ಲಿ ಇದನ್ನು ಹಾಕ್ಕೊಂಬಿಡಿ. ನಾನು ವಿಮ್ ಬಾಟಲನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಪೂರ್ತಿಯಾಗಿದೆ. ಒಂದು 3/4 ಬಾಟಲಷ್ಟು ಈ ಲಿಕ್ವಿಡ್ ರೆಡಿಯಾಗಿದೆ. ಇದನ್ನು ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಕೆಲವೊಂದು ಸಲ ನಾನ್ ವೆಜ್ ಮಾಡಿದಾಗ ಪಾತ್ರೆಗಳನ್ನು ತೊಳೆಯೋಕ್ಕೆ ಯೂಸ್ ಆಗುತ್ತೆ. ಡೈರೆಕ್ಟಾಗಿ ವಿಮ್ ಲಿಕ್ವಿಡನ್ನು ತೊಳೆಯೋಕ್ಕಿಂತ ಈ ರೀತಿ ಈ ಒಂದು ನಾನ್ ವೆಜ್ ಮಾಡಿರುವ ಪಾತ್ರೆ ತೊಳೆಯೋಕ್ಕೆ ಈ ರೀತಿ ಲಿಕ್ವಿಡ್ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ವೆನಿಗರು ಮತ್ತು ಉಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಲಿಕ್ವಿಡ್ ಪಾತ್ರೆ ತೊಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಡೆಲಿವರಿ ಟೈಮಲ್ಲಿ ಹೊಟ್ಟೆ ಕಟ್ಟಲ್ಲ ನೋಡಿ, ಅಂತಹ ಮಹಿಳೆಯರಿಗೆ ಇದು ತುಂಬ ಯೂಸ್ ಆಗುತ್ತೆ. ಹೊಟ್ಟೆ ಕಟ್ಟಲ್ಲ, ಕೆಲವೊಬ್ಬರಿಗೆ ಹೊಟ್ಟೆ ಅವಾಗ ಬಂದಿರೋ ಹೊಟ್ಟೆ ಕಡಿಮೆನೇ ಆಗೋದಿಲ್ಲ. ಸೀರೆ ಉಟ್ಕೊಂಡಾಗ ಮತ್ತು ಡ್ರೆಸ್ ಹಾಕ್ಕೊಂಡಾಗ ಹೊಟ್ಟೆ ಎದ್ದು ಕಾಣಿಸುತ್ತೆ. ಆ ಥರ ಕಾಣಿಸ್ಬಾರ್ದು ಅಂದರೆ ಈ ಐಡಿಯಾ ಮಾಡಿ ನೋಡಿ. ಈ ಥರ ಸಿಮ್ಮಿನ ತಗೊಳ್ಳಿ. ನಾನಿಲ್ಲಿ ಚೂಡಿದಾರ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಸಿಮ್ಮಿನ ನೋಡಿ, ಕೆಳಗಡೆ ನಾವು ಪೆಟಿಕೋಟ್ ಕಟ್ಟಿರ್ತೀವಿ, ಪೆಟಿಕೋಟ್ ಮೇಲೆ ಸಿಮ್ಮಿನ ಈ ಥರ ಹಾಕ್ಕೊಂಬಿಡಿ. ಟೈಟ್ ಆಗುತ್ತೆ. ಈ ಥರ ಟೈಟ್ ಆಗಿರೋದ್ರನ್ನ ನೋಡಿ, ಈ ಲಾಡಿಗಳನ್ನು ತೆಗೆದು ಈ ಪೆಟಿಕೋಟ್ ಒಳಗಡೆ ಹಾಕ್ಕೊಂಬಿಡಿ. ಈ ಥರ ಲೆವೆಲ್ಲಾಗಿ ಹಾಕ್ಕೊಂಬಿಡಿ. ನೀವು ಯಾವುದೇ ಡ್ರೆಸ್ ಹಾಕ್ಕೊಂಡಾಗ, ಸೀರೆ ಹಾಕ್ಕೊಂಡಾಗ ಈ ರೀತಿ ಮಾಡಿದರೆ ಸೀರೆ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತು ಹೊಟ್ಟೆ ಎದ್ದು ಕಾಣಿಸೋದಿಲ್ಲ. ನಮ್ಮ ಗೃಹಿಣಿಯರಿಗೆ ಇದು ತುಂಬ ಯೂಸ್ ಆಗುತ್ತೆ. ನಾನಿಲ್ಲಿ ಡ್ರೆಸ್ ಮೇಲೇ ಸೀರೆ ಉಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ. ಇವಾಗ ನೆರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಪಿನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ ನೀಟಾಗಿ ಕುತ್ಕೋಬೇಕಂದ್ರೆ ಈ ಡೈರೆಕ್ಟಾಗಿ ಇದಕ್ಕೆ ನಾವು ಪಿನ್ನನ್ನು ಈ ಥರ ಹಾಕ್ಕೊಳ್ಬಾರ್ದು. ಒಳಗಡೆ ಈ ಥರ ಇಟ್ಕೊಂಬಿಡಿ. ಅದಕ್ಕೆ ಜಾಯಿಂಟ್ ಮಾಡಿ ನೀವು ಪಿನ್ನನ್ನು ಹಾಕ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಹಾಕ್ಕೊಂಬಿಡಿ.
ಈ ಥರ ಲೂಸ್ ಬಿಟ್ಕೊಂಡು ಇದಕ್ಕೆ ಟಚ್ ಮಾಡೋದು ಬೇಡ. ಹಾಗೆ ಇದಕ್ಕೆ ಡೈರೆಕ್ಟಾಗಿ ನೋಡಿ ಪೆಟಿಕೋಟ್ಗೂ ಮತ್ತು ಈ ಸೀರೆ ನೆರಿಗೆಗೂ ಹಾಕಿ ಈ ಥರ ಒಂದು ಪಿನ್ನನ್ನು ಹಾಕ್ಕೊಂಬಿಡಿ. ಇದು ಲೂಸ್ ಇರುತ್ತೆ ನೋಡಿ, ಇದನ್ನು ಇಲ್ಲಿ ಒಳಗಡೆ ಎಳ್ಕೊಂಡು ನೋಡಿ ಈ ಥರ ಎಳ್ಕೊಂಡು ಈ ಸೈಡಿಗೆ ಬೇಕಿದ್ರೆ ಪಿನ್ ಹಾಕೋಬೋದು, ಇಲ್ಲಾಂದರೆ ಇದನ್ನು ಹಾಗೆ ಸಿಗಿಸ್ಕೊಬೋದು. ನೀಟಾಗಿ ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ನಾವು ನೆರಿಗೆ ಬೇಕಿದ್ರೆ ಇಲ್ಲಿ ನೆರಿಗೆ ಆಗಿ ಮಾಡ್ಕೊಳ್ಬೋದು. ಒಂದು ಪಿನ್ನನ್ನು ಕೂಡ ಹಾಕ್ಕೊಳ್ಬೋದು. ದಪ್ಪ ಇರೋರಿಗಾದರೆ ನಾವು ಪಿನ್ ಹಾಕೋಕ್ಕಾಗೋಲ್ಲ ಇಲ್ಲಿ, ಅದಾಗೆ ನೆರಿಗೆ ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಮತ್ತು ಇದು ನಾವು ಚೂಡಿದಾರ್ ಸಿಮ್ಮಿಯನ್ನು ಯೂಸ್ ಮಾಡಿರೋದ್ರಿಂದ ಹೊಟ್ಟೆ ಜಾಸ್ತಿ ಪ್ರಮಾಣದಲ್ಲಿ ಕಾಣೋದಿಲ್ಲ. ಈ ನೆರಿಗೆನ ತೆಗೆದು ಸೈಡಲ್ಲಿ ಸಿಗಿಸ್ಕೊಂಡ್ಬಿಟ್ರೆ ನಮಗೆ ಹೊಟ್ಟೆ ದಪ್ಪ ಕಾಣಿಸೋದಿಲ್ಲ. ಸೀರೆ ಉಟ್ಟಾಗ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೆರಿಗೆಗಳು ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂತ. ಈ ಎಳೆಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆರಿಗೆಗಳು. ಇದನ್ನು ನಾವು ಮತ್ತೆ ಪಿನ್ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇನ್ಮೇಲೆ ಹೊಟ್ಟೆ ಕಾಣುತ್ತೆ ಅನ್ನೋ ಭಯ ಬೇಡ. ನಮ್ಮ ಗೃಹಿಣಿಯರು ಸೀರೆ ಉಟ್ಕೊಂಡಾಗ ದಪ್ಪಗಿರೋರಿಗೆ ಈ ಐಡಿಯಾ ಯೂಸ್ ಆಗುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಮತ್ತೆ ನೀವು ಇದೇ ಐಡಿಯಾನ ಯೂಸ್ ಮಾಡ್ತೀರಾ. ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೃಹಿಣಿಯರೇ, ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಐಡಿಯಾ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ನೆಕ್ಸ್ಟ್ ಐಡಿಯಾವನ್ನು ನೋಡ್ಕೊಂಬರೋಣ. ಈ ಥರ ಹೆವಿ ವರ್ಕ್ ಇರುವ ಸ್ಯಾರಿನ ಫೋಲ್ಡ್ ಮಾಡೋದು ತುಂಬ ಕಷ್ಟ. ನಾವು ಈ ಥರ ಒಂದು ರೌಂಡ್ ಈ ಥರ ಮಡ್ಚ್ಕೊಂಡ್ಬಿಟ್ಟು ಸೀರೆ ದಪ್ಪ ಇರೋದ್ರಿಂದ ಇದನ್ನು ಹೇಗೆ ಮಡಚಿದ್ರು ಬ್ಯಾಗಲ್ಲಿಟ್ಟರೆ ಜಾಸ್ತಿ ಕಾಣಿಸುತ್ತೆ. ಹಾಗಾಗಬಾರ್ದು ಅಂದರೆ ಬ್ಲೌಸನ್ನು ಇದಕ್ಕೆ ಸೇರಿಸ್ಕೊಂಬಿಡಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬ್ಲೌಸಿನ ಮಧ್ಯೆ ಇದನ್ನು ಇಟ್ಕೊಂಡು ನೋಡಿ ಈ ಥರ ಪಿನ್ ಅದರದ್ದು ಉಕ್ಕನ್ನು ಹಾಕ್ಕೊಂಬಿಡಿ. ಈ ಥರ ಎಲ್ಲ ಸೀರೆಗಳನ್ನು ಈ ಥರ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಜಾಗ ತುಂಬ ಕಡಿಮೆ ಜಾಗ ಹಿಡಿಸುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಈ ಸೀರೆ ಸೆಟ್ ಬೇಕಾಗುತ್ತೋ ಆವಾಗ ಆರಾಮವಾಗಿ ನಮಗೆ ಕೈ ಸಿಗಂಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಎಲ್ಲ ಸೀರೆನೂ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಬ್ಯಾಗಲ್ಲಿ ಇನ್ನೂ ಒಂದಷ್ಟು ಬಟ್ಟೆಗಳನ್ನು ಹಾಕ್ಬೋದು. ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.